ನಾಗಿಣಿ. ಅಂಡ ಬ್ರಹ್ಮಾಂಡ ಕೋಟಿ ಇಲ್ಲಿಗೆ ಬರಬೇಡ. ಪರಿಪಾಲನಾ ನಿಂತ್ಕೋ, ಅಲ್ಲೇ ನಿಂತ್ಕೋ. ಈ ಪಾಪಿ ನನ್ನ ಪ್ರಾಣ ತೆಗೆಯೋದೊಂದು ನಿಶ್ಚಿತ ಅಂತ ಗೊತ್ತಾಯ್ತು. ನಿಶ್ಚಲ ದುಷ್ಟ ನಿಗ್ರಹ ನೀನೀಗ ಇಲ್ಲಿಗೆ ಬಂದ್ರೆ ನಿನ್ನ ಪ್ರಾಣನೂ ಅಪಾಯಕ್ಕೆ ಸಿಲ್ಕತ್ತೆ. ಸೂರ್ಯ ಅಗ್ನಿಲೋಚನ ನನ್ನ ಸಾವಂತೂ ನಿಶ್ಚಿತ ನಾಗಿಣಿ. ಭುಜಂಗ ಭೂಷಣ ತ್ರಿಪುರ ನಾಸರರ್ಧನ. ಇಲ್ಲಿಗೆ ಬಂದು ನಿನ್ನ ಇರುವಿಕೆ ಯಾರಿಗೂ ತೋರ್ಸ್ಕೊಡಕ್ ಹೋಗ್ಬೇಡ. ಪರಸುಹಸ್ತ ನಮಃ. ಅಲ್ಲೇ ನಿಂತ್ಕೋ ನಾಗಿಣಿ. ಓಂ ಶಿವೋಹಂ ರುದ್ರರೂಪಂ ಭಜೇಹಂ. ಬರಬೇಡ ನಾಗಿಣಿ, ಇಲ್ಲಿಗೆ ಬರಬೇಡ ನೀನು. ಇಲ್ಲ ಗುರುಗಳೇ, ಅದೇನಾಗುತ್ತೋ ಆಗ್ಲಿ. ನಿಮ್ಮ ಪ್ರಾಣ ನನಗೆ ಎಲ್ಲದಕ್ಕಿಂತ ಮುಖ್ಯ. ಆದ್ರೂ ಮುಂದೆ ಮಿಕ್ಕೆಲ್ಲ ಅಪಾಯಗಳು ಗೌಣ. ನಾನು ಈಗಲೇ ಬಂದೆ. ಕಾಲ ತ್ರಿಕಾಲ ನೇತ್ರ ತ್ರಿನೇತ್ರ ಶೂಲ ತ್ರಿಶೂಲ ಗಾತ್ರಂ. ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರಂ. ಅರ್ಜುನ್, ಹೇಳ್ದೆ ತಾನೆ ನನ್ನ ದಾರಿಗೆ ಅಡ್ಡ ಬರಬೇಡಿ ಅಂತ. ಕೈ ಬಿಡಿ, ನಾನು ಹೋಗ್ಬೇಕು. ಇಲ್ಲ ಅಮೃತ ಅವ್ರೆ, ಅದೇನಾಗುತ್ತೋ ಆಗೋಗ್ಲಿ. ನಿಮ್ಮನ್ನ ಎಲ್ಗೂ ಹೋಗೋದಕ್ಕೆ ಬಿಡಲ್ಲ. ಬನ್ರಿ ನನ್ನ ಜೊತೆ. ಮೂಲ ಪ್ರಮೇಯ ಮೋಮೋ ಅಯಂ ಬ್ರಹ್ಮ. ಅಮೃತ ಅವರೇ ಬನ್ನಿ, ಹಠ ಮಾಡಬೇಡಿ. ಬ್ರಹ್ಮಾಸ್ಮಿ ಅಮೃತ ಅವರೇ ಬನ್ನಿ, ಹಠ ಮಾಡಬೇಡಿ. ಕೈ ಬಿಡಿ ಅಂತ ಹೇಳ್ದೆ ತಾನೆ. ಬಿಡ್ರಿ. वीरभद्राय अग्निनेत्राय घोर संहारः. सकल लोकाय सर्वभूताय सत्य साक्षात्करः. ಗುರುಗಳೇ, ಗುರುಗಳೇ, ಅಮೃತ, ಬಂದ್ಯಾ ತಾಯಿ? ನನ್ನನ್ನ ಕ್ಷಮಿಸಿ ಗುರುಗಳೇ. ನಿಮ್ಗೇನಾಗೋದಕ್ಕೂ ನಾನು ಬಿಡಲ್ಲ. ನಾನು ನಿಮ್ಮನ್ನ ಬದುಕಿಸ್ಕೊತೀನಿ. ತಾಯಿ, ಅದು ಮಾತ್ರ ಸಾಧ್ಯ ಇಲ್ಲ ತಾಯಿ. ನೀ ಅಲ್ಲ, ಪ್ರಪಂಚದ ಯಾವ ಶಕ್ತಿಗಳು ನನ್ನಿಂದ ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಮನಸ್ಸಾಕ್ಷಿಯಾಗಿ ನನ್ನೆಲ್ಲ ಶಕ್ತಿಗಳನ್ನು ಧಾರೆ ಎರೆದು ಕೊಟ್ಟೆ. ಆ ಮಹಾನ್ ಶಕ್ತಿಗಳೇ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದೆ. ಇದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ತಾಯಿ, ಸಾಧ್ಯ ಇಲ್ಲ. ಇನ್ನು ಮುಂದೆ ನೀನು ಜಾಗೃತಿಯಾಗಿರಬೇಕು. ಒಂಟಿಯಾಗಿ ಎಲ್ಲ ಆ ಸವಾಲುಗಳನ್ನು ಎದುರಿಸಬೇಕು. ಶತ್ರು ತುಂಬಾ ಬಲಶಾಲಿ ಆಗಿದ್ದಾರೆ. ನೀನು ಕ್ಷಣ 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 ಕ್ಷಣನು ಎಚ್ಚರವಾಗಿರಬೇಕು ಮಗಳೇ. ನನ್ನ ಈ ಸ್ಥಿತಿ ತಂದವ್ರು ಯಾರು ಅಂತ ಸದ್ಯದಲ್ಲೇ ನಿನಗೆ ಗೊತ್ತಾಗತ್ತೆ ಅಮೃತ. ಅಲ್ಲಿವರೆಗೂ ತುಂಬಾ ಜಾಗೃತಿಯಿಂದಿರಬೇಕು ನೀನು. ಗುರುಗಳೇ, ಹೇಳಿ, ಯಾರು ನಿಮ್ಮನ್ನ ಈ ಸ್ಥಿತಿಗೆ ತಂದವರು? ಆ ದುಷ್ಟರು ಯಾರು? ಯಾರದು? ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ ನಾನು ಸುಮ್ಮನೆ ಬಿಡಲ್ಲ ಗುರುಗಳೇ. ಮಟ್ಟ ಹಾಕಿ ಹಾಕ್ತೀನಿ. ಯಾರದು? ಯಾರದು ಹೇಳಿ ಗುರುಗಳೇ. ಅದು
ತಿಳಿಯೋ ಸಮಯ ಇದಲ್ಲ ಅಮೃತ. ಈಗ ಆ ಎಲ್ಲ ವಿಚಾರ ನಿನಗೆ ತಿಳಿಸೋಕೆ ಆ ಶಿವ ನನಗೆ ಅನುಮತಿ ಕೊಟ್ಟಿಲ್ಲ ಮಗಳೇ. ಸಮಯ ಬಂದಾಗ ಎಲ್ಲ ವಿಚಾರ ತಾನಾಗೇ ನಿನಗೆ ಗೊತ್ತಾಗುತ್ತೆ. ಆ ದುಷ್ಟ ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಅದೆಲ್ಲ ಸರಿ ಗುರುಗಳೇ, ಆದ್ರೆ ನಿಮ್ಗೆ ಯಾಕೆ ಈ ಸ್ಥಿತಿ ಬಂತು ಹೇಳಿ ಹೇಳಿ. ಅಮೃತ, ಈ ಪ್ರಪಂಚ ಆ ಭಗವಂತ ಆಡಿಸೋ ಬುಗುರಿ. ಆಡಿಸೋನವನಿರುವಾಗ ಏಕೆ, ಹೇಗೆ, ಏನು ಅಂತ ಕಾರಣ ಕೇಳೋದು ವ್ಯರ್ಥ ಅಮ್ಮ, ವ್ಯರ್ಥ. ಯಾರು ದುಷ್ಟನೊಬ್ಬನ ಕುತಂತ್ರಕ್ಕೆ ನಾನು ಬಲಿಯಾಗ್ಬಿಟ್ಟೆ. ನನ್ನ ಅಂಧವಿಶ್ವಾಸ ನನಗೆ ಮುಳುವಾಯಿತು. ನಂಬಿಕೆ ದ್ರೋಹದ ಕೆಲಸ ಮಾಡಿಬಿಟ್ಟ ಮಗಳೇ. ಗುರುದ್ರೋಹ ಎಸಗಿಬಿಟ್ಟ. ಗುರುದ್ರೋಹ, ಗುರುದ್ರೋಹ. ಆದರೆ ಒಂದಂತೂ ಸತ್ಯ ಅಮೃತ, ಮುಂದೊಂದು ದಿನ ಆ ಗುರುದ್ರೋಹಿಗೆ, ನಂಬಿಕೆ ದ್ರೋಹಿಗೆ ನಿನ್ನಿಂದಲೇ ತಕ್ಕ ಶಾಸ್ತಿ ಆಗತ್ತೆ. ಸರಿಯಾದ ಸಮಯಕ್ಕೆ ಅವನು ಯಾರು, ಅವನ ಮೂಲ ಏನು ಎಲ್ಲ ನಿನಗೆ ಗೊತ್ತಾಗತ್ತೆ ಅಮೃತ. ಈಗಲೇ ಅದನ್ನು ನಿನಗೆ ಕೇಳೋಕ್ಕೆ ಭಗವಂತ ನನಗೆ ಅನುಮತಿ ಕೊಟ್ಟಿಲ್ಲಮ್ಮ. ನನ್ನ ಕ್ಷಮಿಸಿಬಿಡು, ಕ್ಷಮಿಸಿಬಿಡು. ಗುರುಗಳೇ, ನೀವು ದೊಡ್ಡವರು. ನೀವು ನನ್ನ ಹತ್ರ ಕ್ಷಮೆ ಕೇಳೋದು ನನಗೆ ಶ್ರೇಯಸ್ಸಲ್ಲ. ಇಲ್ಲ ಅಮೃತ, ನಾಗಮಣಿ ಪಡ್ಕೊಳ್ಳೋ ನಿನ್ನ ಹೋರಾಟದಲ್ಲಿ ನಾನು ನಿನ್ನ ಸಹಾಯಕ್ಕೆ ನಿಲ್ಲಬೇಕಿತ್ತು. ಅರ್ಧಕ್ಕೆ ನಿನ್ನ ಕೈ ಬಿಟ್ಟು ಹೋಗ್ತಾ ನಿದ್ದೆ. ನನ್ನ ಕ್ಷಮಿಸು ಅಮೃತ, ಕ್ಷಮ. ಗುರುಗಳೇ, ಅವಶ್ಯಕತೆ ಇಲ್ಲದೆ ಇದ್ದಾಗ ಸಹಾಯ ಮಾಡೋದಕ್ಕೆ ಬಂದ್ರೆ ಅದು ಸಹಾಯ ಅನ್ನಿಸ್ಕೊಳ್ಳಲ್ಲ, ಅತಿಕ್ರಮಣ ಅನ್ನಿಸ್ಕೊಳ್ಳುತ್ತೆ. ಇವಾಗ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀರಲ್ಲ, ಯಾಕ್ರಿ ಮದುವೆ ಆದ್ರಿ ನನ್ನ? ಇವಾಗ ಅತಿಕ್ರಮಣ ಅನ್ನಿಸ್ತಾ ಇದೆಯಲ್ಲ, ಅವಾಗ ಅನ್ನಿಸ್ತಿಲ್ವಾ? ಹೇಳ್ರಿ, ಯಾಕ್ರಿ ಮದುವೆ ಆದ್ರಿ ನನ್ನ? ಬೇಡ ಬೇಡ ಅಂದ್ರು ನನ್ನ ಹಿಂದೆ ಬಿದ್ದು ನನ್ನನ್ನ ಕಾಡಿ ಬೇಡಿ ಮದುವೆ ಆಗಿದ್ದು ನೀವು.